ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಇಟ್ ಬಿಕಮ್ಸ್ ಸಬ್ಜುಡಿಸ್. ಆದ್ದರಿಂದ ಯಾವ ವಿಚಾರಗಳನ್ನು ಕೂಡ ಅದರ ಬಗ್ಗೆ ಚರ್ಚೆ ಮಾಡೋದು ಸರಿ ಕಾಣಿಸಲ್ಲ. ಅದರಿಂದ ಯಾವುದೇ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಸರ್ಕಾರ ಡಿಫೆನ್ಸ್ ಪ್ರಕಾರ ಕಾನೂನಾತ್ಮಕವಾಗಿ ಆಗಿದೆಯಾ ಇಲ್ವಾ ಅಂತ ಅಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ. ಪೊಲೀಸ್ನವರು ಅವರು ಸರಿ ಮಾಡಿದ್ದೀವಿ ಅಂತ ಅವರ ವಾದ ಇರ್ತದೆ. ಆದರೆ ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ. ಬಂಧನವನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಯಾಕೆ ನಿಮ್ಮ ಸರ್ಕಾರದ ವಕೀಲರಿಗೆ ಯಾಕೆ ಸಾಧ್ಯ ಆಗಲಿಲ್ಲ? ಅಲ್ಲಲ್ಲ, ಅವರು ಇದು ಏನಾಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಹಿತಿಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಅವರು ಇವ್ರನ್ನ ಕೇಳೋದೇನೇನೆ ಜಡ್ಜ್ಮೆಂಟ್ ಬಂದಿದೆ ಅಂತ ಹೇಳಿದ್ರು. ಅದರಿಂದ ಅದ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋದು. ಸಭಾಪತಿಯವರು ಕೂಡ ನಿನ್ನೆ ಹೇಳಿದ್ದಾರೆ, ಸಭಾಪತಿಯವರು ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ ಕಡತದಲ್ಲಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅವರು ಸಾಂವಿಧಾನಿಕ ಪ್ರಶ್ನೆ ಸದನದ ಒಳಗಡೆ ಆಗಿರುವಂತಹ ಬೆಳವಣಿಗೆಯನ್ನು ಹೊರಗೆ ಇಲ್ಲ. ಅದರಲ್ಲಿ ಕಡೆ ಸರ್ಕಾರ ಕಾನೂನು ಸಲಹೆ ನೋಡಿ, ಅದ್ರ ಬಗ್ಗೆ ಎಲ್ಲರೂ ಎಡುತ್ತಾ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಸರಿ ಕಾಣಿಸಲ್ಲ ಅಂತ. ಯಾಕೆಂದ್ರೆ ಕೆಲವರು ತಾವೇ ಈಗ ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಕೆಲವರು ಅವರು ಅಡ್ಜರ್ನ್ಮೆಂಟ್ ಆದಮೇಲೆ, ಸದನ ಅಡ್ಜರ್ನ್ ಆದಮೇಲೆ ಘಟನೆ ನಡೀತು, ಆದ್ದರಿಂದ ಸಭಾಪತಿಗಳಿಗೆ ಏನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೆಲವರು ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನು ಕೆಲವರು ಇಲ್ಲ, ಇನ್ನು ಸದನ ನಡೀತಾ ಇತ್ತು ಅಂತ ಕೆಲವರು ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನೆಲ್ಲ ಈಗ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ. ಈ ಪೋರ್ಟಲ್ ಆಗಿರೋದು ಸರ್ಕಾರಕ್ಕೆ ಕಪಾಳ ಎಲ್ಲ ಆಗಲಿ, ಅವ್ರು ಅದನ್ನೇ ಹೇಳಬೇಕಲ್ಲ. ಅವರು ಬೇರೆ ಇನ್ನೇನು ಹೇಳಕ್ಕಾಗುತ್ತೆ? ಅವರು ಅದನ್ನೇ ಹೇಳ್ತಾರೆ. ಏನ್ ರೀಸನ್ ಸರ್? ಮಾಹಿತಿ ಇಲ್ಲ ಅಂತ ಏನೋ ಲಾಜಿಕ್ ಇತ್ತು. ಒಟ್ಟಾರೆಯಾಗಿ ಅವ್ರನ್ನ 4 ಡಿಸ್ಟ್ರಿಕ್ಟ್ ನ ಸುತ್ತಾಡ್ತಿದ್ರಲ್ಲ, ಯಾಕೆ ಅಂತ ಕೇಳ್ತಾ ಇದ್ದೀನಿ. ಮಾಹಿತಿನ ಕೇಳ್ತಾ ಇದ್ದೀನಿ. ಮಾಹಿತಿ ಬಂದ ಮೇಲೆ ಹೇಳ್ತೀನಿ. ಸರ್, ರವಿಯವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಬಂಧಿಸಿದ್ದೀರಾ, ಹೇಗೆ ಅಂತ? 24 ಜನನ ಅವತ್ತೇ ಆ ಕ್ಷಣದಲ್ಲೇ ಅರೆಸ್ಟ್ ಮಾಡಿದ್ರಲ್ಲ. 24 ಜನರನ್ನ ಅರೆಸ್ಟ್ ಮಾಡಿ ಆನಂತರ ಅವರಿಗೆ ಬಿಟ್ಟಿದ್ದಾರೆ. ಯಾವುದೇ ಘಟನೆ ನಡೀಬಾರದು ಸುವರ್ಣಸೌಧದಲ್ಲಿ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಅಲ್ಲಿ ಇನ್ನೂ ಹೆಚ್ಚು ಗಲಾಟೆಗಳಾಗ್ತವ್ರು. ಒಂದು ವೇಳೆ ಅವರು ಪೊಲೀಸ್ನವ್ರು ಮಧ್ಯ ಪ್ರವೇಶ ಮಾಡದೆ ಹೋಗಿದ್ದಿದ್ರೆ ಅಲ್ಲೇ ಹೊಡೆದಾಟಗಳು ಅವೆಲ್ಲ ಆಗ್ತಾ ಇತ್ತು ಅಂತ. ಬಿಟ್ಟಿರೋದು ಯಾಕೆ ಅಂತ ಯಾರಿಗೆ ಬಿಟ್ರ ಅರೆಸ್ಟ್ ಮಾಡಿ ಬಿಟ್ಟಿದ್ದಾರೆ. ದಾಳಿ ಮಾಡಿದಂತವ್ರನ್ನ ಬಿಡುಗಡೆ ಮಾಡಿದ್ದು ಎಷ್ಟು ಸರಿ ಅಂತ ಅವ್ರ ಪ್ರಶ್ನೆ. ಎಲ್ಲದಕ್ಕೂ ಪ್ರಶ್ನೆ ಇದ್ದೇ ಇರ್ತಾರೆ. ಬಟ್ ಸಿಟಿ ರವಿ ಅವರು ಒಂದು ಹೇಳಿದ್ರು ಮನೇಲಿ, ಇದಕ್ಕೆಲ್ಲಕ್ಕೂ ಕೂಡ ನಾವು ಫುಲ್ ಸ್ಟಾಪ್ ಇರ್ತೀವಿ ಅಂತ ಹೇಳಿದ್ರು. ಆಗ್ಬೋದು, ಲೆಕ್ಕ ತೃಪ್ತಿ ಆಗುತ್ತೆ ಅಂತ ತೃಪ್ತಿ ಆಗುತ್ತೆ, ನಾವು ಹೋಗ್ತೀವಿ ಅಂತ ಆಗ್ಬೋದು. ಸೆಕ್ಷನ್ 35 ನೋಟಿಸ್ ಕೊಡಬೇಕು ಅನ್ನೋದು ಹೈಕೋರ್ಟ್ ಹೇಳಿದೆ. ನಾನು ಹೇಳಿದ್ನಲ್ಲ, ನಾನು ಯಾವುದೂ ಕಮೆಂಟ್ ಮಾಡೋದಲ್ಲ. ಬಿಕಾಸ್ ಇಟ್ ಈಸ್ ದ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್. ನೋಟಿಸ್ ಕೊಟ್ಟಿತ್ತಾ ಇಲ್ವಾ ಅಂತ ಬೇರೆ. ಸರ್, ಈಗ ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ಏನಾದ್ರು ಗೃಹ ಇಲಾಖೆ ಪ್ರಯತ್ನ ಮಾಡುತ್ತಾ? ಈಗ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆಮೇಲೆ ತೀರ್ಮಾನ. ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು, FIR ಆಗಿಲ್ಲ ಅನ್ನುವಂತ ಟೀಕೆಗಳು ಕೂಡ ಇತ್ತು. ಅದೇನು ಗಮನಿಸ್ತೀವಿ ಸರ್? ಅಂದ್ರೆ ಹೆಬ್ಬಾಳ್ಕರ್ ಅಂಡ್ DK ಶಿವಕುಮಾರ್ ಅವರ ಪ್ರೇರಣೆಯಿಂದಾಗಿ ನನ್ನ ಮೇಲೆ ಕೊಲೆ ಯತ್ನ ನಡೆದಿದೆ ಅನ್ನುವಂತ ಅವ್ರ FIR ಆಗಿಲ್ಲ. ಅವರು ಹೇಳಿಕೆಗಳು ಕೊಟ್ಟಿದ್ದಾರೆ, ನಾನು ಕೂಡ ಗಮನಿಸಿದ್ದೇನೆ. ಅವ್ರ ಹೇಳಿಕೆಯನ್ನ ಗಮನಿಸಿದ್ದೇನೆ. ಅವರು ಇವತ್ತು ಮಾಧ್ಯಮದಲ್ಲೂ ಕೂಡ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ, ನನಗೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಹಾಗೆ ಅಂತೆಲ್ಲ ಬಂದಿದೆ, ನಾನು ಗಮನಿಸಿದ್ದೇನೆ. FIR ಆಗ್ಲಿಲ್ವಲ್ಲ, ಯಾಕೆ ವಿಚಾರ ಮಾಡೋಣ ಸರ್. ಅಂದ್ರೆ ಗೃಹ ಇಲಾಖೆ ಸೂಪರ್ ಸೀಡ್ ಮಾಡಿ ಯಾರಾದ್ರೂ ಆಪರೇಟ್ ಮಾಡ್ತಾ ಇದಾರ ಅಂತ? ಆ ರೀತಿ ಮಾಡಕ್ ಬರೋದಿಲ್ಲ. ಮಾಡಕ್ಕಾಗುತ್ತಾ? ಇಲ್ಲ ಸರ್, ಅಲ್ಲ ಮಾಡಕ್ಕಾಗ ಕೆಲವು ಸಂದರ್ಭದಲ್ಲಿ ಆಗುತ್ತಲ್ಲ ಸರ್ ಹಾಗೆ. ಅಲ್ಲ, ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಬಿಟ್ರೆ ಬೇರೆ ಏನು ಮಾಡಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು ಗೃಹ ಸಚಿವರಿಗಿನ್ನ ಮೇಲೆ ಇದ್ದಾರೆ. ಪ್ರಕರಣದಲ್ಲಿ ಆ ರೀತಿ ಆಗಿದೆ ಅನ್ನೋ ಅನುಮಾನ ಇದೆ ಸರ್. ಯಾಕಂದ್ರೆ ಹಿಂದೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ ನೀವೆಷ್ಟು ಸೂಕ್ಷ್ಮವಾಗಿ ನಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಿದೆ. ಈ ವಿಚಾರದಲ್ಲಿ ಯಾಕೆ ಅದು ಆಯ್ತು ಅನ್ನೋದ್ರ ಬಗ್ಗೆ ಎಲ್ರಿಗೂ ಡೌಟ್ ಇದೆ. ನಿಮ್ಮನ್ನು ಮೀರಿ ಏನಾದ್ರೂ ಕೆಲವರು ಪ್ರಯತ್ನಗಳು ಆ ರೀತಿ ನನ್ಗೇನು ಕಾಣಿಸ್ತಾ ಇಲ್ಲ. ಆ ರೀತಿ ಏನು ಕಾಣಿಸ್ತಾ ಇಲ್ಲ. ಅದು ನೋಡಿ, ನಮ್ಮ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದ್ರೆ, ಗೃಹ ಸಚಿವರ ಮೇಲೆ ಅಥವಾ ಎಲ್ಲ ಸಚಿವರ ಮೇಲೆ ಮುಖ್ಯಮಂತ್ರಿಗಳು ಇರ್ತಾರೆ ಅಂತಿಮವಾಗಿ. ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಗವರ್ಮೆಂಟ್ ಅಂತ ಬಂದ್ಬಿಡುತ್ತೆ ಅವರು. ಅಷ್ಟು ಬಿಟ್ರೆ ಬೇರೆ ಏನು ಕಾಣಿಸ್ತಿಲ್ಲ ನಮಗೆ. ಥ್ಯಾಂಕ್ ಯು. ಬೇಕಾದಷ್ಟಿದೆ.
ಸರ್ ಓವರ್ ಆಲ್ ಆಗಿ ಸರ್ ಈಗ ಸಿಕ್ಕಾಪಟ್ಟೆ ಸ್ವತಂತ್ರ. ಓವರ್ ಆಲ್ ಆಗಿ ಕಲಾಪ ನಡೆದಿರುವಂತ ರೀತಿ ಓವರ್ ಆಲ್ ಆಗಿ ಪ್ರೊಡಕ್ಟಿವ್ ಆಗಿ ಸುಮಾರು ಚರ್ಚೆ ಆಯ್ತು ಸರ್ ನಿಮ್ ಗಮನಕ್ಕೆ ಬಂದ ಹಾಗೆ ಮಧ್ಯರಾತ್ರಿ ಕಲಾಪಲಾಗಿತ್ತು. ನೋಡಿ, ಈ ಗಲಾಟೆಗಳ ಮಧ್ಯೆ ಪ್ರತಿಭಟನೆಗಳು, ಸುಮಾರು ಪ್ರತಿಭಟನೆಗಳಾಯಿತು. ಪಂಚಮಶಾಲಿ ಸಮುದಾಯದವರ ಪ್ರತಿಭಟನೆ ಆಯಿತು, ಅಡ್ವೊಕೇಟ್ಸ್ ಪ್ರತಿಭಟನೆ ಆಯಿತು, ಟೀಚರ್ಸ್ದಾಯಿತು, ರೈತರದಾಯಿತು, ಕಾರ್ಮಿಕರದಾಯಿತು, SC/STಗಳದಾಯಿತು. ಈ ಎಲ್ಲ ಪ್ರತಿಭಟನೆಗಳ ಮಧ್ಯದಲ್ಲಿಯೂ ಕೂಡ ಎರಡೂ ಸದನಗಳಲ್ಲಿ ಅನೇಕ ಪ್ರಮುಖವಾದಂಥ ವಿಚಾರಗಳು ಚರ್ಚೆ ಆಯಿತು. ಬಹಳ ಮುಖ್ಯವಾಗಿ ಮೂರು ದಿವಸ ಮೇಲ್ಮನೆಯಲ್ಲೂ ಕೆಳಮನೆಯಲ್ಲೂ ಕೂಡ ಆ ಭಾಗದ ಸಮಸ್ಯೆಗಳ ಬಗ್ಗೆ, ಅಂದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬಹಳ ಸುದೀರ್ಘವಾದ ಚರ್ಚೆಗಳಾಗಿದೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಬಿಡಲಿಲ್ಲ ಮುಖ್ಯಮಂತ್ರಿಗಳಿಗೆ ಅನ್ನೋದು ಬಿಟ್ಟರೆ ಬಹಳ ಸುದೀರ್ಘವಾದ ಚರ್ಚೆ ಆಗಿದೆ. ಆಮೇಲೆ ವಕ್ಫ್ ಮೇಲೆ ಚರ್ಚೆ ಆಯಿತು. ಬಹಳಷ್ಟು ಜನ 40-45 ಜನ ವಿಧಾನಸಭೆಯಲ್ಲಿ ಮಾತಾಡಿದರು. ಅದಕ್ಕೆ ಉತ್ತರನೂ ಕೂಡ ಸಮಂಜಸವಾಗಿ ಉತ್ತರನೂ ಕೂಡ ಸಚಿವರುಗಳು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ವೇಸ್ಟ್ ಆಯಿತು ಅಂತ ಹೇಳೋದಕ್ಕಾಗೋದಿಲ್ಲ. ಒಂದಿಷ್ಟು ಹೌದು ನಿಜ, ಒಂದಿಷ್ಟು ವೇಸ್ಟ್ ಆಗಿರ್ಬೋದು ಈ ಗಲಾಟೆಗಳ ಮಧ್ಯದಲ್ಲಿ ಅದರಲ್ಲೆಲ್ಲ. ಆದರೆ ಹೆಚ್ಚಿನ ಅಂಶ ಉಪಯೋಗ ಆಗಿದೆ ಅಂತೇಳಿ ನನಗನ್ಸುತ್ತೆ.